ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೆಕ್ಸ್ಟ್ ಈಸ್ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಇನ್ನೊಂದಿದೆ. ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರನ್ನ DCM ಮಾಡಿ ಪಕ್ಷಾಧ್ಯಕ್ಷರನ್ನಾಗಿ ಮಾಡಿದ್ರು, ಅದೇ ರೀತಿ ನನ್ನನ್ನು DCM ಮಾಡಿ ಮತ್ತು ಪಕ್ಷಾಧ್ಯಕ್ಷರನ್ನಾಗಿ ಮಾಡಿ ಅನ್ನುವಂತ ಹೋರಾಟ ಜಾರಕಿಹೊಳಿ ಅವ್ರದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಎರಡೆರಡು ಹುದ್ದೆಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೈಕಮಾಂಡ್ ಕ್ಲಾರಿಟಿ ಕೊಟ್ಟಿದೆಯಂತೆ. ಸೊ ಐದರ್ DCM ಆರ್ ಪಕ್ಷದ ಅಧ್ಯಕ್ಷರು. ಸೊ ಸತೀಶ್ ಜಾರಕಿಹೊಳಿ ಅವರು ಇಟ್ಸ್ ಓಕೆ, ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿ ಮತ್ತು ನಾನು ಸಚಿವರನ್ನಾಗಿ ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ PWD ಮಿನಿಸ್ಟರ್, ಅಹಿಂದ ನಾಯಕ. ಯತೀಂದ್ರ ಸಿದ್ದರಾಮಯ್ಯನವರೇ ಹೇಳಿದ್ರು ಒಂದ್ಸರಿ, ನಮ್ಮ ತಂದೆಯ ರಾಜಕೀಯ ಕೊನೆಗಾಲ ಬಂದ್ಬಿಟ್ಟಿದೆ, ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಮೊದಲಿನಿಂದಲೂ ಕೂಡ ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವನೆಯ ಅಡಿಯಲ್ಲಿ ಕೆಲಸ ಮಾಡಿದಂಥವ್ರು. ಮಾತು ಕಡಿಮೆ, ಕೆಲಸ ಜಾಸ್ತಿ, ಹಿಡಿದ ಕೆಲಸವನ್ನ ಪಟ್ಟು ಬಿಡದೆ ಮಾಡಿಕೊಂಡು ಬರುವಂತಹ ವ್ಯಕ್ತಿತ್ವ. ಯು ಟೇಕ್ ಎನಿ ಎಲೆಕ್ಷನ್ ಅವರು ಲೀಡರ್ಶಿಪ್ ತೆಗೆದುಕೊಂಡಿರೋದು, ಅದು ಶಿಗ್ಗಾವಿ ಆಗಿರ್ಬೋದು, ಬಾಗಲಕೋಟೆ ಬೆಸ್ಟ್ ಎಕ್ಸಾಂಪಲ್. ಬಿಕಾಸ್ ಬಾಗಲಕೋಟೆಯಲ್ಲಿ ಶತಾಯಗತಾಯ BJP ಗೆಲ್ಲುತ್ತೆ ಅಂತಿದ್ರು. ಬಟ್ ಯಾವಾಗ ಸತೀಶ್ ಜಾರಕಿಹೊಳಿ ಎಂಟ್ರಿ ಆಯಿತೋ ಕಂಪ್ಲೀಟ್ ಸಿನಾರಿಯೋ ಅಲ್ಲಿ ಚೇಂಜ್ ಆಯಿತು. ಸಿದ್ದರಾಮಯ್ಯನವರ ನಂತರ ಕರ್ನಾಟಕದಲ್ಲಿ ಅಹಿಂದ ವರ್ಗಗಳನ್ನ ಲೀಡ್ ಮಾಡುವಂತ ಕೆಪಾಸಿಟಿ ಇರುವಂತ ನಾಯಕ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಚುನಾವಣೆಗಳಲ್ಲಿ ಒಂದು ಅಸೆಟ್ ಆಗಬಲ್ಲರು. ಮುಂದಿನ ಚುನಾವಣೆಯಲ್ಲಿ ನಾನು ಪಕ್ಷವನ್ನ ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಅನ್ನ ಕೂಡ ವ್ಯಕ್ತಪಡಿಸ್ತಾ ಇರೋದ್ರಿಂದ, ಓ ಮೈ ಗಾಡ್, ಯಾವುದೋ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೆಟ್ಟ ಸುದ್ದಿ, ಸಖತ್ ಕೆಟ್ಟ ಸುದ್ದಿ. ಬನ್ನಿ ನೋಡೋಣ ಏನೋದು ಅಂತ.